ಸ್ನೇಹಿತರೆ, ಬರೀ ಗ್ರಾಮ ಪಂಚಾಯಿತಿಯಲ್ಲಿ ಬರೋದು ಇಷ್ಟೇ ಹಣ ಅಂತ ತಿಳ್ಕೊಂತೀವಿ. ಆದ್ರೆ ಎಲ್ಲೆಲ್ಲಿಂದ ಯಾವ ತರ ದುಡ್ಡು ಬರುತ್ತೆ ಅನ್ನೋದು ನಾವೆಲ್ಲರೂ ತಿಳ್ಕೊಳೋದು ತುಂಬಾ ಮುಖ್ಯವಾಗುತ್ತೆ. ನವೀನ್ ಅವರೇ, ನೀವ್ ಹೇಳಿದ್ರಿ ಅಮೃತ ಮಹೋತ್ಸವ ದುಡ್ಡು ಬಂದಿದೆ ಅಂತ. ಆದ್ರೂ ಇನ್ನು ಯಾವ್ಯಾವ ತರ ದುಡ್ಡು ಬರುತ್ತೆ ಖಂಡಿತ ನಮ್ಮ ಮತದಾರರಿಗೆ ನೀವು ತಿಳಿಸ್ಲೇಬೇಕು. ಇಲ್ಲ, ಖಂಡಿತ ಬೇಗ ತಿಳಿಸಿ. ಖಂಡಿತ ಇದು ನನಗೂ ಕೂಡ ಗೊತ್ತಿರ್ಲಿಲ್ಲ. ನಾನು ಕೇಳಿದ್ಮೇಲೆ ನನಗೂ ಆಶ್ಚರ್ಯ ಆಯಿತು. ಈ ನಾಲೆಡ್ಜ್ ಇಲ್ಲದೆ ಒಂದ್ ಸ್ವಲ್ಪ ಸಮಸ್ಯೆ ಆಗ್ತಿರೋದು ಇಲ್ಲಿ. ಅವರ ದುಡ್ಡು ಎಷ್ಟು ಏನು ಅಂತ ಗೊತ್ತಾಗ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲೆಕ್ಕ ಕೇಳ್ತಾರೆ, ಲೆಕ್ಕ ತಾಂತಾರೆ. ಅದನ್ನ ಕೊಡೋದ್ರಿಂದನೇ ಅವ್ರನ್ನ ನಾವು ನಿಜವಾಗಿ ಪ್ರಜಾಪ್ರಭುಗಳು ಮಾಡ್ಬೇಕಾಗಿರೋದು. ನನಗೆ ಒಂದು 11 ಗಂಟೆಗೆ ಒಂದು ಸಭೆ ಕರೀತಾರೆ, 9/6/2025 ಅಧ್ಯಕ್ಷರ ಇದರಲ್ಲಿ ಸಭೆ ಅಜೆಂಡಾನೇ ಇದು. ಹಳೆ ಸೂಚನಾ ಪತ್ರದ ಪ್ರಕಾರ ಜಮಾ ಖರ್ಚು ವಿವರ ಕೊಡಿ ಅಥವಾ ಸರ್ಕಾರಿ ಕಾಗದ ಪತ್ರಗಳನ್ನು ಓದಿ ಹೇಳೋಂಥದ್ದು. ಆಮೇಲೆ ಸರಿ ಏನೇ ದುಡ್ಡು ಕೊಟ್ಟಿದ್ದು ಅದು ಸರಿಯಾಗಿ ಕೆಲಸ ಆಗಿದೆಯಾ, ಈ ತರ. ನಾನು ಸರಿ ಇದು ನೋಡಿದೆ. ಅವರು ನಾನು ಸದಸ್ಯ ಆಗೋ ಮುಂಚೆ ಒಂದಿಷ್ಟು ಎಲ್ಲಿ ಉಳಿಸ್ಬೋದು ಅಂತ ನೋಡಿದಾಗ ಇಲ್ಲಿ 4 ಖಾತೆಗಳು ಬರ್ತವೆ ಸರ್. ಗ್ರಾಮ ಪಂಚಾಯತಿ ಸ್ವಂತ ನಿಧಿ ವರ್ಗ 1 ಅಂತ ಹೇಳ್ತೀವಿ. ನೆಕ್ಸ್ಟ್ 15 ಫೈನಾನ್ಸ್ ಇದನ್ನ ಹೇಳ್ತೀನಿ. ನೆಕ್ಸ್ಟ್ ಶಾಸನಬದ್ಧ ಅನುದಾನ, ಕುಡಿಯೋ ನೀರಿನ ಯೋಜನೆ, ಸಿಬ್ಬಂದಿ ವೇತನ ಖಾತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಖಾತೆ, ಮತ್ತೆ ಎಸ್ಕ್ರೋ ಖಾತೆ. ಈ ರೀತಿ ಸಪ್ರೇಟ್ ಖಾತೆಗಳಿದಾವೆ, ಸಪ್ರೇಟ್ ಅಕೌಂಟ್ಸ್ ಇದಾವೆ. ಈ ಅಕೌಂಟ್ಸ್ ಅಲ್ಲಿ ಎಲ್ಲೆಲ್ಲಿ ದುಡ್ಡಿದೆ ಅಂತ ನೋಡಿದಾಗ ಗ್ರಾಮ ಪಂಚಾಯತಿಯಲ್ಲಿ ನಾವು ಏನ್ ದುಡ್ಡಿಲ್ಲ ಅಂತೀವಲ್ಲ, ದುಡ್ಡಿದೆ, ನಾವು ಅದನ್ನ ನೋಡ್ತಾ ಇಲ್ಲ ಅಷ್ಟೇ, ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದನ್ನ ಯಾವ ರೀತಿ ಖರ್ಚು ಮಾಡ್ಬೇಕು ಏನು ಅಂತ ಎಲ್ಲದೂ ಕೂಡ ಜನಗಳನ್ನ ಕೇಳೇ ಮಾಡ್ಬೇಕು ಅಂತಿರೋದು. ಅಂದ್ರೆ ಕ್ರಿಯಾ ಯೋಜನೆ ರೆಡಿ ಮಾಡ್ಬೇಕಾದ್ರೂ ಕೂಡ ನೀವು ನಿಮ್ಮನ್ನ ವಾರ್ಡ್ ಸಭೆ ಕರಿಬೇಕು, ಆಮೇಲೆ ಗ್ರಾಮ ಸಭೆ ಕರಿಬೇಕು, ಅಲ್ಲಿ ಅನುಮೋದನೆ ಆಗ್ಬೇಕು ಅಂತ ಪರ್ಟಿಕ್ಯುಲರ್ ಮೆನ್ಷನ್ಸ್ ಇದೆ ಸರ್ಕಾರ ಸಂವಿಧಾನದಲ್ಲಿ. ಎಲ್ಲ ಕರೆಕ್ಟ್ ಆಗಿದೆ ಸರ್. ಅದನ್ನ ಅನುಷ್ಠಾನ ಮಾಡುವಲ್ಲಿ ನಾವು ಎಡುತ್ತಾ ಇರೋದು ಅಷ್ಟೇ. ಸದಸ್ಯರುಗಳು ನನಗೆ ಗೊತ್ತಿರಲಿಲ್ಲ ಏನಿದೆ, ನಾನೇ ಇಡ್ತೀನಿ ಅಂತ ಇಟ್ಬಿಡೋದು, ಅದು ಆಗ್ತಾ ಇದೆ. ಅದು ಆಗ್ಲೇಬಾರ್ದು. ಆದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಅಂದ್ರೆ ಯಾರೋ ಒಬ್ರು ಡಿಸೈಡ್ ಮಾಡ್ತಾ ಇದಾರೆ ಆ ತರ ಆಗ್ಬಾರ್ದು. ಇಲ್ಲ ಸರ್, ಇಲ್ಲಿ ನಾನು ನೋಡಿದಾಗ ನಾನು ನಮ್ಮ ಸದಸ್ಯರನ್ನೆಲ್ಲ ಕೇಳ್ಕೊಂಡ್ರೆ ಅವ್ರ ಸಹಮತದಿಂದ ಒಪ್ಪಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ 500 ರೂಪಾಯಿ ಯಾವುದೋ ಒಂದು ಪತ್ರಿಕೆಗೆ, ಇನ್ನೊಂದಕ್ಕೆ, ಮತ್ತೊಂದಕ್ಕೆ ಅಂತ ಕೊಡ್ತಾ ಇದ್ದಾರೆ. ಇದು ಅನ್ನೆಸೆಸರಿ ಖರ್ಚುಗಳು ಏನಿದೆ ಅದನ್ನ ಉಳಿಸಿದ್ರೆ ಬೇಕಾದಷ್ಟು ನಮ್ ಬೀದಿ ದೀಪ ಸರಿ ಮಾಡಿಸಬಹುದು, ನಮ್ ಇನ್ನೇನೋ ರೆಡಿ ಮಾಡಬಹುದು. ಅನ್ನೆಸೆಸರಿ ಖರ್ಚುಗಳು ಸುಮಾರು ಇದಾವೆ, ಅದನ್ನ ನಿಲ್ಲಿಸಬಹುದು. ಖಂಡಿತ ಮುಂದೆ ನಿಲ್ಲಿಸ್ರಿ ಅಂತ ಹೇಳಿದೀವಿ. ಆನಂತರ ಏನಾಯ್ತು ಸರ್, ನಾನು ಮನೆಗೆ ಹೋದಾಗ ಅವರು ಏನೋ ಹೇಳಿದ್ರು. ಕೆಲವರು BPL ಕಾರ್ಡ್ ಇಲ್ಲ ಅಂದ್ರು, ಕೆಲವರಿಗೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಅಂದ್ರು, ನೀರಿನ ವ್ಯವಸ್ಥೆ ಹಿಂಗಾಗ್ತದೆ ಅಂದ್ರು. ಇದನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಬಂದಿದ್ವಿ ನಾವು ಈ ರೀತಿ. ಅಂದ್ರೆ ನೀವು ಮನೆ ಹತ್ರ ಹೋಗ್ಬಿಟ್ಟು ಮತದಾರರ ಹತ್ರ ನಿಮ್ಮ ಬೇಡಿಕೆಗಳೇನು, ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅಂತ ಕೇಳಿದ್ಮೇಲೆ, ಅಂದ್ರೆ ಇದು ಆಸ್ ಪರ್ ಪ್ರಜಾಕೀಯ ಅಜೆಂಡಾ ತರ. ಆಕ್ಚುಲಿ ಪ್ರಜಾಪ್ರಭುತ್ವದ ಮೂಲ ತತ್ವನೂ ಕೂಡ ಅದೇ ಇದೆ. ಹೌದು, ಅದು ಗ್ರಾಮ ಸಭೆ, ವಾರ್ಡ್ ಸಭೆ ಅಂತ ಒಂದು ಸಿಸ್ಟಮೆಟಿಕ್ ಆಗಿದೆ. ನಾವ್ ಇನ್ನೊಂಚೂರು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಜನಗಳ ಹತ್ರ ಕೇಳಿದೀವಿ. ಅದಕ್ಕೆ ಸಂಬಂಧಪಟ್ಟಂತೆ 15 ಹಣಕಾಸು ಯೋಜನೆ ಅಂತ ಇದೆ. ಇದು ಸರ್ ಏನಾಗಿದೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ 2022 ಮತ್ತು 23, 24, 24, 25, 26 ನಾನು ಅಧಿಕಾರಿಗಳನ್ನ ಕೇಳಿದೆ. ಅಧಿಕಾರಿಗಳು, PDO ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ನೋಡ್ರಿ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಗೆಲ್ಲರಿಗೂ ಸದಸ್ಯ ಪ್ರತಿನಿಧಿ ಅನ್ಬೋದು, ಬಟ್ PDO ಪಂಚಾಯತ್ ಅಭಿವೃದ್ಧಿ ಆಫೀಸರ್, ಅಭಿವೃದ್ಧಿ ಅನ್ನೋದು ಅಲ್ಲೇ ಇದೆ. ಅವ್ರ ಹೆಸರಲ್ಲೇ ಅಭಿವೃದ್ಧಿ ಇದೆ. ಆಕ್ಚುಲಿ ಆ ಅಧಿಕಾರಿಗಳು ಮನ್ಸು ಮಾಡಿದ್ರೆ, ನಮ್ಮ ಪ್ರತಿನಿಧಿಗಳು ಎಲ್ಲರೂ ಏನ್ ಮನ್ಸು ಮಾಡಿದ್ರೆ, ಜನ ನಿಜವಾಗಿ ಕೂಡ ಅದನ್ನ ಮಾನಿಟರಿಂಗ್ ಮಾಡಿದ್ರೆ ಬೇರೆ ಎಲ್ಲ ಹೋಗ್ಬಿಡುತ್ತೆ. ಅಲ್ಲಿ ನಾನು ಕೇಳಿದಾಗ ಅವರು ಹೇಳ್ತಾರೆ, ಲೆಕ್ಕ ಕೊಡ್ತಾರೆ, 21 ಲಕ್ಷ ಕೆಲಸ ಇದೇನು ಅಂತ ಕೇಳಿದೆ. ಈ ಖಾತೆ ಇರೋದು ಏನು 21 ಲಕ್ಷ, ಏನ್ ನನಗೆ ಗೊತ್ತಿಲ್ಲ, ಬಿಡಿಸಿ ಹೇಳ್ರಿ ಅಂತ. 21 ಲಕ್ಷ ಈ ಇಷ್ಟು ಇಯರ್ ಅಲ್ಲಿ ಕೆಲಸ ಮಾಡದೆ ಉಳಿದಿರೋ ಅಂತ ಹಣ ಅಂದ್ರೆ ಇಟ್ಟಿದ್ದಾರೆ. ಇದನ್ನ ಕ್ರಿಯಾ ಯೋಜನೆ ಮಾಡ್ಬೇಕು, ಇದಕ್ಕೆ ಅಂತ ಇಟ್ಟಿದ್ದಾರೆ. ಅದ್ರಲ್ಲಿ 3 ಲಕ್ಷ ಬಡ್ಡಿ ಇದೆ ಅಥವಾ ಎಷ್ಟೋ ಅಮೌಂಟ್ ಬಡ್ಡಿ ಇದೆ ಅಂದ್ರೆ ನಾನು ಇದನ್ನ ಪೂರ್ತಿ ಲೆಕ್ಕ ಕೇಳಿದ್ದೀನಿ, ಒಂದು ಪೇಪರ್ ಅಲ್ಲಿ ಕೊಡಿ ಅಂತ. ಕೆಲವು ಯೋಜನೆಗಳು ಕೆಲಸ ಆಗಿಲ್ಲ, ಅವನು ಹುಡುಕಿ ಕೆಲಸ ಮಾಡಿದ್ರೆ ಈ ದುಡ್ಡು ಖಾಲಿ ಆಗುತ್ತೆ. ಇಲ್ಲ ಅಂದ್ರೆ ಅದು ಹಂಗೆ ಇರುತ್ತೆ. ಅಂದ್ರೆ ನಾವ್ ಎಷ್ಟು ಕೆಲಸ ಮಾಡ್ತೀವೋ ಸರ್ಕಾರದಿಂದ ಅಷ್ಟು ಅಮೌಂಟ್ ಬರುತ್ತೆ. ನಾವು ಕೆಲಸನೇ ಮಾಡ್ಲಿಲ್ಲ ಅಂದ್ರೆ ಅದು ಈ ಗ್ರಾಮ ಪಂಚಾಯತಿ ಸುಸ್ಥಿತಿಯಲ್ಲಿ ಅನ್ನೋ ರೀತಿ ಆಗುತ್ತೆ. ಈಗ ನಾನು ನಿಮಗೆ ಲೆಕ್ಕ ಕೊಡ್ಬೇಕಾಗಿರೋದು ಸ್ವಚ್ಛ ಗ್ರಾಮಸ್ಥರಿಗೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಮತ್ತೆ ನೋಡ್ತಿರೋಂತ ವೀಕ್ಷಕರಿಗೆ 25-26ನೇ ಸಾಲಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ 14,56,730 ರೂಪಾಯಿ ದುಡ್ಡು ಬಂದಿದೆ. ಅದು ನಿಮ್ದೇ ದುಡ್ಡು, ಸರ್ಕಾರದ್ದೇ ದುಡ್ಡು. ನಿಮಗಾಗಿ ನೀವು ಕಟ್ತಿರಲ್ಲ ಪ್ರತಿಯೊಂದು ಟ್ಯಾಕ್ಸ್, ಅದರಲ್ಲಿ ಕೊಡ್ತಕ್ಕಂಥದ್ದು. ನಮ್ಮ ಗ್ರಾಮ ಪಂಚಾಯತಿಗೆ ಇಷ್ಟ ಅಮೌಂಟ್ ಬಂದಿದೆ. ಅದನ್ನ ಹೇಗೆ ಆಕ್ಷನ್ ಪ್ಲಾನ್ ಮಾಡಬೇಕು ಅಂದಾಗ ನಮಗೆ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ರು. ಅಲ್ಲಿ ಆಕ್ಷನ್ ಪ್ಲಾನ್ ರೆಡಿ ಇದೆ, ಏನು ಇಲ್ಲ ಆ ರೀತಿ ಅಂತ ಹೇಳಿದ್ರು. ಫಸ್ಟ್ಗೆ ನನಗೆ ಯಾಕೋ ಅದು ಸರಿ ಅನಿಸ್ಲಿಲ್ಲ. ಇಲ್ಲ, ನಾನು ಜನಗಳನ್ನ ಕೇಳಿ ನಾನು ಆಕ್ಷನ್ ಪ್ಲಾನ್ ರೆಡಿ ಮಾಡ್ಬೇಕು ಅಂತೇಳಿ ಒಂದು ಗ್ರಾಮ ಸಭೆ, ವಾರ್ಡ್ ಸಭೆಗಳನ್ನ ಕರೀರಿ ಅಂತ ಅವ್ರಿಗೆ ಹೇಳಿದ್ವಿ. ಆ ರೀತಿ ಆಗ್ಬೇಕು. ಪ್ರತಿ ಸರಿನೂ ಕೂಡ ಸದಸ್ಯರೇ ಹೋಗಿ ಅದು ಸರಿ ಅಂತ ಅವರೇ ಮಾಡ್ತಾ ಇದ್ರಂತೆ. ಇದು ಬೇಡ, ನಾವು ಜನಗಳು ಕೇಳೇ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಇಲ್ಲಿ 2 ಇದು ಬರುತ್ತೆ ಸರ್. ಒಂದು ನಿರ್ಬಂಧಿತ, ಅನಿರ್ಬಂಧಿತ, ಟೈಡ್, ಅನ್ಟೈಡ್ ಅಂತ 60% ಅಮೌಂಟ್ ಇದ್ರಲ್ಲಿ ಏನಿದೆಯಲ್ಲ ನಿರ್ಬಂಧಿತ, ಇದಕ್ಕೆ ಬಳಸಬೇಕು ಅಂತಿದೆ. ಅನಿರ್ಬಂಧಿತ ಯಾವ್ದಕ್ಕಾದ್ರೂ ಬಳಸಬಹುದು. ನಮಗೆ 40%. ಆದ್ರೆ ಯಾವ್ದಕ್ಕಾದ್ರೂ ಅಂದ್ರೆ ತುರ್ತು ಕೆಲಸಗಳು ಏನಿದಾವೆ, ನಾವು ಮಾಡ್ಲೇಬೇಕಾದಂತ ವಿಷಯಗಳು.
ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅಂತ 35% ಅಮೌಂಟ್ ಇದರಲ್ಲಿ ತೆಗೆದಿರಬೇಕು ಅವರ ಕೆಲಸಗಳಿಗೆ ಅಂತ. ನೆಕ್ಸ್ಟ್ ಅಂಗವಿಕಲರಿಗೆ ಅಂತ 5% ತೆಗೆದಿರಬೇಕು. ಆ ತರ ಬಂದ್ರೆ 72,836 ರೂಪಾಯಿ ಅಂಗವಿಕಲರಿಗೆ ಅಂತ. ಇದು ಸಮುದಾಯ ಕಾಮಗಾರಿ ಮಾಡ್ರಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಈ ಅಂಗವಿಕಲರ ಲೀಸ್ಟ್ ತಗೊಂಡಿದ್ದೀನಿ ಸರ್. ಅವರೆಲ್ಲರಿಗೂ ಫೋನ್ ಮಾಡೋದ್ರ ಮುಖಾಂತರನ ಅಥವಾ ಇನ್ನು ಬೇರೆ ತಜ್ಞರ ಹತ್ರ ಕೇಳ್ತಾ ಇದೀನಿ. ಇದೇನಾಗುತ್ತೆ ಅಂದ್ರೆ 30 ಜನ ಅಂಗವಿಕಲರು ಸಿಗ್ತಾರೆ, ವಿಕಲಚೇತನರು. ಅವ್ರುಗಳಿಗೆ ಈಗ ರ್ಯಾಂಪ್ ಮಾಡೋದಾಗಿರ್ಬೋದು, ಇನ್ನೇನೋ ಮಾಡೋದಾಗಿರ್ಬೋದು, ಎಲ್ಲೋ ಶಾಲೆಯಲ್ಲಿ ಮಾಡ್ತೀವಿ ಅಥವಾ ಅಲ್ಲೆಲ್ಲೋ ಇನ್ನೆಲ್ಲೋ ಮಾಡ್ತೀವಿ. ಈಗ ಎಲ್ಲಾ ಕಡೆನೂ ಆಗಿದ್ದಾರೆ. ಬೇರೆ ಏನ್ ಮಾಡ್ಬೋದಾ ಆ ಅಮೌಂಟ್ ಅಲ್ಲಿ? ಅವ್ರಿಗೆ ಏನಾದ್ರು ಉದ್ಯೋಗ ಸೃಷ್ಟಿ ಮಾಡ್ಬೋದಾ ಆ 72,000 ಹಾಕೊಂಡು? ಅದನ್ನ ಸಮುದಾಯವಾಗಿ ಹೆಂಗ್ ಬಳಸ್ಬೋದು? ಅಧಿಕಾರಿಗಳು ಸಮುದಾಯ ಅಂತ ಕೊಟ್ಬಿಟ್ಟಿದ್ದಾರೆ, ಬಟ್ ಸಮುದಾಯವಾಗಿ ಮಾಡೋದಕ್ಕೆ ಅವರೆಲ್ಲ ಬೇರೆ ಬೇರೆ ಊರುಗಳಲ್ಲಿದ್ದಾರೆ. ಒಂದ್ ಕಡೆ ಅದನ್ನ ಹೆಂಗ್ ಮಾಡೋದು? ಶಾಲೆಗಳು ಮಾಡಿದ್ರೆ ಸಮುದಾಯ, ಇಲ್ಲಿವರೆಗೂ ಶಾಲೆಗಳಿಗೆ ಇನ್ನೊಂದಕ್ಕಿಂತ ಮೀಸಲಾಗಿ ಹೋಗ್ತದೆ, ಬಟ್ ಅಂಗವಿಕಲರಿಗೆ ಅಂತ ತಲುಪಬೇಕಲ್ಲ. ನಿಜವಾಗಿಯೂ ಬಾಧಿತರಿಗೆ ನೀವು ಅವ್ರಿಗೆ ಕೇಳ್ತೀರಾ ಅಥವಾ ಅವ್ರಿಗೆ ಕೇಳ್ತೀನಿ. ಮತ್ತೆ ನನ್ನ ತಲೆ ಒಳಗಿರೋಂತ ಯೋಚನೆಗಳು ಹೇಳ್ತೀನಿ. ಕೊನೆ ಪಕ್ಷ ಅಟ್ಲೀಸ್ಟ್ ಅವ್ರಿಗೆ ಉದ್ಯೋಗ ಏನೋ ಮಾಡಕ್ಕಾಗಲ್ಲ ಒಟ್ಟುಗೂಡಿ ಅನ್ನೋದಾದ್ರೆ ಅವರೆಲ್ಲರೂ ಕೂಡ ಒಂದು ಬಸ್ ಸ್ಟ್ಯಾಂಡಿಗೆ ಅಂತ ಬರ್ತಾರೆ. ಅಲ್ಲೇನಾದ್ರೂ ಅವರಿಗೆ ಸುಸಜ್ಜಿತವಾದ ರ್ಯಾಂಪ್ ಮಾಡ್ಬೋದು. ಬಸ್ ಸ್ಟ್ಯಾಂಡ್ ಕಟ್ಟಿದ ಮೇಲೆ ಆ ಅಮೌಂಟ್ ಅಲ್ಲಿ ಬಳಸ್ಬೋದಾ? ನೆಕ್ಸ್ಟ್ ಆ ಅಮೌಂಟ್ ನ ಅವ್ರಿಗೆ ನಿಜವಾಗಿ ಕೂಡ 2,000 ರೂಪಾಯಿ 3,000 ರೂಪಾಯಿ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ನಮ್ಮ ವರ್ಗ ಒಂದೊಂದು ಅಮೌಂಟ್ ಬರುತ್ತೆ. ನಾವೆಲ್ಲ ಕಂದಾಯ ಕಟ್ತೀವಲ್ಲ, ಅದ್ರಲ್ಲಿ ಏನಾದ್ರು ಅವ್ರಿಗೆ ತಲುಪಿಸಬಹುದಾ? ಅಥವಾ ಅವ್ರಿಗೆ ನಿಜವಾಗಿ ಬಳಕೆ ಆಗ್ಬೇಕು, ಇದು ಯಾಕೆ ಬಳಕೆ ಆಗ್ಬೇಕು ಅಂತ ಅವ್ರು ಹೇಳ್ಬೇಕು ಸರ್. ನಾನು ಅವ್ರ ದುಡ್ಡು ಹೇಳ್ತೀನಿ, ಅವ್ರ ಲೆಕ್ಕ ಕೊಡ್ತೀನಿ, ಅವ್ರೆಲ್ಲ ಹೆಂಗ್ ಹೇಳ್ತಾರ ನಾನು ಮಾಡೋಣ ಅಷ್ಟೇ. ಖಂಡಿತ ನೀವ್ ಹೇಳಿದ್ರೇನೆ ನಿಮ್ಮ ಕಾರ್ಮಿಕರು ಆ ತರ ಕೆಲಸ ಈ ವಿಡಿಯೋ ಮುಖಾಂತರ ಕೂಡ ಅವ್ರಿಗೆ ತಲುಪುತ್ತೆ. ಖಂಡಿತ. ನೆಕ್ಸ್ಟ್ ಇದು 3,64,182 ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅಂತ ಮೀಸಲಾಗಿ ಈ ಅಮೌಂಟ್ ಅಲ್ಲಿ. ನೆಕ್ಸ್ಟ್ ಸರ್, ಈ ನಿರ್ಬಂಧದಲ್ಲಿ 2 ವಿಚಾರಗಳು ಬರ್ತವೆ. ಒಂದು ಕುಡಿಯೋ ನೀರು ಮತ್ತು ಒಂದು ನೈರ್ಮಲ್ಯ. ಕುಡಿಯೋ ನೀರಿಗೆ 50% ಡಿವೈಡ್ ಆಗುತ್ತೆ. 4,37,019 ಟೋಟಲ್ 8,74,038 ರೂಪಾಯಿಯಲ್ಲಿ ನಿರ್ಬಂಧಿತದಲ್ಲಿ 60% ಅಲ್ಲಿ 4,37,019 ಕುಡಿಯೋ ನೀರಿಗೆ ಇಡಬೇಕು. ಅದಕ್ಕೆ ಸಂಬಂಧಪಟ್ಟಂತದ್ದು. ನೈರ್ಮಲ್ಯಕ್ಕೆ ಇಷ್ಟು ಇಡಬೇಕು ಅಂತಿದೆ. ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಆಕ್ಷನ್ ಪ್ಲಾನ್ ರೆಡಿ ಮಾಡಬೇಕು. ಆಲ್ರೆಡಿ ಅವ್ರದ್ದು ಒಂದಿಷ್ಟು ಹೇಳಿದ್ರು. ನಮ್ದು ಏನಾಗಿದೆ ಅಂದ್ರೆ ನೋಡ್ರಿ, ನಾವೆಲ್ಲ ಎಷ್ಟು ಸರಿಯಾಗ್ಬೋದು ಅಂದ್ರೆ ನೈರ್ಮಲ್ಯ ವಿಚಾರ ಕೊಡ್ತೀನಿ ಫಸ್ಟ್. ಪ್ರತಿ ವರ್ಷ ನಮ್ಮ ಸ್ವಚ್ಛ ಗ್ರಾಮ ಪಂಚಾಯತ್ ಚರಂಡಿಗಳ ಕ್ಲೀನಿಂಗಿಗೆ 2 ಟೈಮ್ ಕ್ಲೀನಿಂಗ್ ಅಂತ ಇಡ್ತಾ ಇದ್ದಾರೆ ಇಲ್ಲಿವರೆಗೂ. 6 ತಿಂಗಳಿಗೆ 6 ತಿಂಗಳಿಗೆ 8 ಟೈಮ್ ಬೇಕಿಲ್ಲ, ಜಾಸ್ತಿನೇ ಬೇಕಾಗುತ್ತೆ ಕೆಲವೊಂದ್ಸತಿ. ಅದು ಬೇಕಾಗ್ದಂಗೂ ಮಾಡ್ಬೋದು ನಾವು. ಚರಂಡಿಗಳು ಸುಸ್ಥಿತಿಯಲ್ಲಿದ್ರೆ, ಪಾತ್ ಚರಂಡಿಗಳಿದ್ರೆ ನಾವು ಪ್ರತಿ ಸತಿ ಚರಂಡಿ ತೆಗಿಯಕ್ಕೆ ಅಂತಲೇ 3 ಲಕ್ಷದಿಂದ 4 ಲಕ್ಷ ರೂಪಾಯಿ ವೇಸ್ಟ್ ಆಗೋಗ್ತಾ ಇದೆ ನೈರ್ಮಲ್ಯ. ಆದ್ರೂ ಕ್ಲೀನಿಂಗ್ ಇಲ್ಲ, ಇನ್ನೊಂದಿಲ್ಲ ಅಂತ. ಏನಾದ್ರು ನಾವು ಚರಂಡಿಗಳಿಗೆ ನಾವು ಕಸ ಹಾಕೋದನ್ನ ತಪ್ಪಿಸಿರೆ, ಒಬ್ರು ಕಸ ಹಾಕೋದ್ ತಪ್ಪಿಸಿರು ಕೂಡ, ಕಸ ಬೀಳೋದನ್ನ ನಾವು ನಮ್ಮ ಜವಾಬ್ದಾರಿಯಿಂದ ತಕೊಂಡ್ರು ಕೂಡ, ನಮ್ಮನೆ ಮುಂದೆ ನಾವು ಕ್ಲೀನ್ ಮಾಡ್ಕೊಂಡ್ರು ಕೂಡ ಹೊಸ ಚರಂಡಿಗಳು ಮಾಡ್ಕೊಬಹುದು ಈ ಅಮೌಂಟ್ ಅಲ್ಲಿ. ಖಂಡಿತ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್ ವಿಚಾರ ಇದು. ಇದನ್ನ ನಾವು ಜವಾಬ್ದಾರಿಯಿಂದ ನಾವು ನಡ್ಕೊಂಡು ಇಲ್ಲ, ನಾವು ಜವಾಬ್ದಾರಿ ಆಗ್ಲಿಲ್ಲ ಅಂದ್ರೆ ಇದೇ ವರ್ಷ ಮತ್ತೆ ಚರಂಡಿ ತೆಗಿಯಕ್ಕೆ ಹೋಗುತ್ತೆ ದುಡ್ಡು. 4 ಲಕ್ಷ ಚರಂಡಿ ಒಳಗೆ ಸತ್ತೋತು. ನೆಕ್ಸ್ಟ್ ಕುಡಿಯೋ ನೀರಲ್ಲಿ ಅದು 4,37,019 ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಒಳ್ಳೆ ಹೈಟೆಕ್ ಸ್ಟಾರ್ಟರ್ಗಳನ್ನ ಮೋಟರ್ಗಳನ್ನ ಎಲ್ಲ ರೆಡಿ ಮಾಡ್ಕೊಂಡು 1 ಟೈಮ್ ಇನ್ಸ್ಟಾಲ್ ಮಾಡಿದ್ದಾರೆ. ಮೋಟರ್ಗಳು ಸ್ಟಾರ್ಟರ್ಗಳು ಸುರಂತ ಖಂಡಿತ ಈ ವಿಚಾರದಲ್ಲೂ ನಾವು ಸದೃಢ ಆಗ್ಬೋದು. ಯಾಕಂದ್ರೆ ಸಪರೇಟ್ TC, ಸಪರೇಟ್ ವೈರಿಂಗ್, ಸಪರೇಟ್ ಕನೆಕ್ಷನ್ ಇರೋದ್ರಿಂದ ಯಾವುದೇ ರೈತರುಗಳಿಗಾದಂತ ತೊಂದರೆಗಳು ಗ್ರಾಮ ಪಂಚಾಯತಿಗೆ ಆಗಲ್ಲ. ಮೀಟರಿಂಗ್ ಇರುತ್ತೆ, ಎಲ್ಲದೂ ಇರುತ್ತೆ. ಇಲ್ಲಿ ಕುಡಿಯೋ ನೀರಿಗೆ ಮತ್ತೆ ಇದರಲ್ಲಿ ಏನಾಗಿದೆ, ಮತ್ತೆ ಆದೇಶ ಹೊರಡಿಸಿದ್ದಾರೆ. ರೈಡ್ ಆಗಿದ್ರು ಕೂಡ ನೀವು ಕರೆಂಟ್ ಬಿಲ್ ಇದ್ರಲ್ಲಿ ಕಟ್ಟಲೇಬೇಕು ಅನ್ನೋದು ಇವೆರಡರಲ್ಲೂ ಬಂದ್ಬಿಟ್ಟಿದೆ. ಇಲ್ಲೊಂದಿಷ್ಟು ಅಮೌಂಟ್ ಕರೆಂಟ್ ಬಿಲ್ಲಿಗೆ ಅಂತ ಹೋಗುತ್ತೆ. ಮತ್ತೆ ನಮ್ದು 6 ಲಕ್ಷ ಬಿಲ್ ಇರೋದ್ರಿಂದ ಅಲ್ಲಿ 3.5 ಲಕ್ಷ ಕಟ್ತು. ಅದೇನೋ ಅಮೌಂಟ್ ಬಂದಿರಕ್ಕೆ ಅದು ಅಮೃತ ಗ್ರಾಮ ಪಂಚಾಯತ್ ಇದ್ರಲ್ಲಿ ಮತ್ತೆ ತೆಗೆದಿಡ್ಬೇಕು. ಇದ್ರ 40,000, ಇದ್ರ 40,000, 7% ತೆಗೆದಿಡ್ಬೇಕು. ಅಲ್ಲೂ ಆಯ್ತು. ನಿಮ್ ಕರೆಂಟ್ ಉಳಿಸಿದ್ರೆ ಈ ದುಡ್ಡು ಇಲ್ಲಿ ಉಳಿತು. ಕರೆಂಟ್ ಏನಿಲ್ಲ ಸರ್, ನೀರ್ ಬಿಡ್ಬೇಕಾರೆ ನಾವು 10 ನಿಮಿಷ ಮುಂಚೆನೆ ನೀರ್ ಆಫ್ ಮಾಡೋಷ್ಟು ನೀರ್ ಒಳ್ಳೆ ಹೋಗ್ತಾ ಇರ್ತವೆ, ಇನ್ನೇನೋ ಆಗ್ತಾ ಇರುತ್ತೆ, ಓವರ್ ಫ್ಲೋ ಆಗ್ತಾ ಇರುತ್ತೆ. ಅದನ್ನ ಕರೆಕ್ಟ್ ಮೇಂಟೈನ್ ಮಾಡಿ ನಮ್ ನೀರ್ ಆಯ್ತು. ಆಕ್ಚುಲಿ ಸರ್, ಇದೊಂದು ಹೇಳ್ಬೇಕು, ಜಲ ಜೀವನ್ ಮಿಷನ್ ಕೇಂದ್ರ ಸರ್ಕಾರದಿಂದ ತುಂಬಾ ಅತ್ಯದ್ಭುತವಾದ ಯೋಜನೆ. ನೆಲ್ಲಿಯ ತುದಿಯಲ್ಲಿ ನೀರು ನಿಂತಿರುತ್ತೆ ಪ್ರೆಷರ್ ವಾಲ್ ಅಲ್ಲಿ. ಅದು ಬಂತು, ಯೋಜನೆ ಬಂತು, ಎಲ್ಲಾ ಕಡೆ ಇನ್ಸ್ಟಾಲೇಷನ್ ಆಗ್ತಾ ಇದೆ. ಈಗಲೂ ನೋಡ್ರಿ, ಬೇರೆ ಗ್ರಾಮ ಪಂಚಾಯತ್ ಇದು ಅನುಕೂಲ ಆಗಲಿ ಅಂತ ಹೇಳ್ತೇನೆ, ನಮ್ಮಲ್ಲೇನೋ ಹಾಳಾಗೋಗಿರ್ಬೋದು. ಆದ್ರೆ ನೆಲ್ಲಿ ತುದಿಯಲ್ಲಿ ನೀರು ನಿಂತಿರುತ್ತೆ. ನಾವು ಬೆಳಗಿನ ಜಾವ 1 ಗಂಟೆ ನೀರು ಬಿಡ್ಕೊಬಹುದು. ಆ ಪ್ರೆಷರ್ ವಾಲ್ ಅಲ್ಲಿ ಸಣ್ಣಕ್ಕೆ ಬರುತ್ತಷ್ಟೇ. ಜನಕ್ಕೆ ಏನಾಯ್ತು, ಸಣ್ಣ ನೀರು ಬರ್ತದೆ. ಅದೇನು ಇನ್ಸ್ಟಾಲೇಷನ್ ಆಗ್ತಾ ಇದ್ದಾಗ ಸುಮಾರು ಜನ ನೀರೇ ಬರ್ತಿಲ್ಲ ಅಂತೇಳಿ ಆ ಮೀಟರ್ ಹೊಡೆದ್ರು, ಇನ್ನೇನೋ ಹೊಡೆದ್ರು. ಈಗ ಆಕ್ಚುಲಿ ಮೀಟರ್ ಮುಖಾಂತರ ನೀರು ಕೊಡ್ಬೇಕು ಅಂತ ಮತ್ತೆ ಕಾನೂನು ಇದೆ. ಮತ್ತೆ ಮೀಟರ್ ದಂಡ ನಿಮಗೆ ಬೀಳುತ್ತೆ. ಇದಾಗಬಾರ್ದಾಯ್ತು. ಮೀಟರ್ ಹೊಡೆಯೋಕ್ಕೂ ಮುಂಚೆನೆ ಈ ಯೋಜನೆಯ ನಿಜವಾದ ಸಾಕ್ಷಾತ್ಕಾರ ಏನಾಗ್ಬೇಕಾಯ್ತಲ್ಲ, ಈ ಯೋಜನೆಯ ನಿಜವಾದ ಆಸೆ ಆಕಾಂಕ್ಷೆ ಏನಿತ್ತಲ್ಲ, ಅವರಿಗೆ ಜನಗಳಿಗೆ ನಿಜವಾಗ್ಲು ನಿಮ್ನಲ್ಲಿ ತುದಿಯಲ್ಲಿ ನೀರಿರುತ್ತೆ, ಸಣ್ಣಕ್ಕೆ ಬಂದ್ರು ಪರವಾಗಿಲ್ಲ, ನೀವು ಯಾವಾಗ್ಲಾರು ಬಿಡ್ಕೊಂತಿರ್ಬೋದು 24 ಗಂಟೆ. ಈಗ 2 ದಿನಕ್ಕೆ ಬಿಟ್ರು ನೀರಿಲ್ಲ, 3 ದಿನಕ್ಕೆ ಬಿಟ್ರು ಇದಾಗುತ್ತೆ. ಎನಿ ಟೈಮ್ ನೀರು ನೀರಿರಂತ ಯೋಜನೆ ಅದು ಜಲ್ ಜೀವನ್ ಮಿಷನ್. ಇದ್ರ ಮೂಲ ಇಂಜಿನಿಯರ್ಗಳು ಬಂದು ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಇದು ಹೊಡಿಬೇಡ್ರಿ, ಮೀಟರ್ ತೆಗಿಬೇಡ್ರಿ, ಪ್ರೆಷರ್ ವಾಲ್ ತೆಗಿಬೇಡ್ರಿ, ಸಣ್ಣಕ್ಕೆ ಬಂದ್ರು ಕೂಡ 24 ಗಂಟೆ ಬರುತ್ತಲ್ಲ ನಿಮಗೆ, ಇದನ್ನ ಹೇಳ್ಬೋದಿತ್ತು. ಇದು ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ಊರಲ್ಲಾದ್ರೂ ಕೂಡ ದಯವಿಟ್ಟು ಆ ಪ್ರೆಷರ್ ವಾಲು ಮೀಟರ್ಗಳನ್ನ ಕಿತ್ತಾಕ್ಬೇಡ್ರಿ. ಮತ್ತೆ ಕಿತ್ತಾಕಿರಿ ನಿಮ್ಮ ಮೇಲೆ ಅದು ಬರೆ ಹೇಳಿ.
ಅದು ಆಗ್ತಾ ಇರೋದು. ಮತ್ತೆ ನಿಜವಾಗ್ಲೂ ಒಂದು ವಾಟರ್ ಮ್ಯಾನ್ ಅನ್ನೋ ಪೋಸ್ಟ್ ಇಲ್ಲ, ಹೊಸದಾಗಿ ಕಾಣಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ನಾವು ಅದು ಪಂಚಾಯತಿ ಕಟ್ಟೆ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು ರೆಸಲ್ಯೂಷನ್ ಮಾಡ್ರಿ ಅಂತ ಹೇಳಿದೀವಿ. ನಮಗೆ ವಾಟರ್ ಮ್ಯಾನ್ ಅನ್ನೋ ಪೋಸ್ಟ್ ಬೇಕು. ಇಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರನ್ನೋ ಅಥವಾ ನಿಮ್ಮ ಸಿಬ್ಬಂದಿ ಹೇಗ್ ಅಂತಿರೋ ತಗೊಳ್ರಿ. ಸ್ವಸಹಾಯ ಸಂಘಗಳ ಮುಖಾಂತರ ಅದು ಆಗುತ್ತೆ ಅನ್ನೋ ಇದಿದೆಯಲ್ಲ, ಅದು ಬಹಳ ಕಠಿಣ ಇದೆ. ಒಂದು 15 ಜನ ಸ್ವಸಹಾಯ ಸಂಘ ಅವ್ರೇನೋ ಮಾನಿಟರಿಂಗ್ ಮಾಡ್ತಾರೆ, ಇನ್ನೇನೋ ಆಗುತ್ತೆ. ಅದು ಆಗ್ತಾ ಇಲ್ಲ. ಒಬ್ರಿಗೆ ಕೆಲಸ ಸಿಗ್ಲಿ, ಅಂದ್ರೆ ಜವಾಬ್ದಾರಿತವಾದ ಕೆಲಸ ಒಬ್ರಿಗೆ ಕೊಡಿ. ವಾಟರ್ ಮ್ಯಾನ್ ಪೋಸ್ಟ್ ಕಾಣದೇ ಬೇಡ ಅಂತ ನಿಲ್ಸ್ಬಿಟ್ಟಿದ್ದಾರೆ ಈಗ ಸರ್ಕಾರದಿಂದ. ಸರ್ಕಾರ ಹೇಳ್ತಂತೆ ನಾವು ಮಾಡ್ತಾವಂತೆ ಅಂತ ಅಧಿಕಾರಿಗಳು ನಮಗೆ ಹೇಳ್ತಾರೆ. ನಾವ್ ಹೇಳಿದ್ದನ್ನ ಮಾಡೋದಕ್ಕೆ ಸರ್ಕಾರ ಇರೋದು ಅದಾಗ್ಬೇಕು. ಜನ ಕೇಳ್ತಾ ಇದಾರೆ ವಾಟರ್ ಮ್ಯಾನ್ ಪೋಸ್ಟ್ ಬೇಕು ಅಂತ, ಅದಾಗ್ಬೇಕು. ಪರ್ಮನೆಂಟ್ ಇದ್ದರು ಜವಾಬ್ದಾರಿ ತಾಂತಾರೆ. ಟೆಂಪ್ರವರಿ ಪಾಪ ಅವರಿಗೆ ಅವ್ರು ಎಷ್ಟು ಜವಾಬ್ದಾರಿ ತಗೊಬೋದು ಕೂಡ 10,000 ಅವ್ರು ಏನ್ ತಗೊಬೋದು, ಹಂಗಾಗುತ್ತೆ. ಇದಿಷ್ಟು ಅನಿರ್ಬಂಧಿತದಲ್ಲಿ 5,99,855 ರೂಪಾಯಿ ದುಡ್ಡಿದೆ. ಇದನ್ನ ಯಾವ್ಯಾವ್ದು ಖರ್ಚು ಮಾಡ್ಬೇಕು ಅಂತ ನಾನು ಇಲ್ಲೊಂದಿಷ್ಟು ನಿಮ್ಮನ್ನ ಕೇಳಕ್ಕೆ ಗ್ರಾಮ ಸಭೆ ವಾಟ್ಸಪ್ ಬರ್ತೀವಿ. ನನಗೆ ಮುಖ್ಯವಾಗಿ ಇದು ಸದಸ್ಯರು ವೈಸ್ ಎಲ್ಲಾ ಗ್ರಾಮಕ್ಕೂ ಸೇರಿದ್ರಿಂದ ನಾನು ಎಲ್ಲಾ ಸದಸ್ಯರನ್ನು ಕೇಳ್ಕೊಂಡಿದ್ದೀನಿ. ಅಟ್ಲೀಸ್ಟ್ ನಮಗೆ ಒಂದು ಬಸ್ ಸ್ಟ್ಯಾಂಡ್ ಬೇಕು, ಒಂದು ವೈರಿಂಗ್ ಇದೆ ಸರ್. ನಮ್ದು ಏನಾಗಿದೆ ಅಂದ್ರೆ ಮೀಟರ್ ಅಲ್ಲಿ ಓಡ್ತಾ ಇಲ್ಲ. ಇದು ನಿಜವಾಗಿ ನಿಮಗೆ ತಿಳಿಸ್ಬೇಕಾಗಿರೋದು. ಮೀಟರ್ ಅಲ್ಲಿ ನಮ್ದು ಸಪ್ಲೈ ಅಂದ್ರೆ ಬೀದಿ ದೀಪಗಳು ಒಂದಿಷ್ಟು ಹಳ್ಳಿಗಳಲ್ಲಿ ಹಳ್ಳಿ ನಡುವೆ ಏನಿತ್ತು ಅಲ್ಲಿ ಬೀದಿ ದೀಪ ಮೀಟರ್ ಅಲ್ಲಿ ನಡೀತಾ ಇದೆ. ಡೆವಲಪ್ಡ್ ಆದಂತ ಏರಿಯಾಗಳಲ್ಲಿ ಬೀದಿ ದೀಪಕ್ಕೆ ಸಪರೇಟ್ ಲೈನ್ ಇಲ್ಲ, ಫೇಸ್ ಇಲ್ಲ, ಆ ಸಪರೇಟ್ ಮೀಟರಿಂಗ್ ಇಲ್ಲ. ಅದರಿಂದ ನಮಗೆ ಪ್ರತಿ 6 ತಿಂಗಳಿಗೆ 50,000 ರೂಪಾಯಿ ಡೈರೆಕ್ಟ್ ಕರೆಂಟ್ ಉರಿಸ್ತಿದ್ದಾರೆ ಇವರು ಅಂತ ದಂಡನ ಆಗ್ತಾರೆ. ಈಗ ಲೈಟ್ ಉರಿಲಿಲ್ಲ, ದಂಡನೂ ಕಟ್ಟೋದು ತಪ್ಪಲಿಲ್ಲ ಆಗಿದೆ. ಕರೆಕ್ಟ್ ಆಗಿ ಲೈಟ್ ಎಲ್ಲಾ ಕಂಬಕ್ಕೂ ಹಾಕಬಹುದು. ಅದು ಲೈಟ್ ಉರಿದ್ರು ಅಷ್ಟೊಂದು ಬಿಲ್ ಬರಲ್ಲ. ಅದಕ್ಕೆ ಅಟ್ಲೀಸ್ಟ್ 1 ರಿಂದ 1.5 ರಿಂದ 2 ಲಕ್ಷ ರೂಪಾಯಿ ಖರ್ಚಾಗ್ಬೋದು. ಅದನ್ನ ಹಾಕಿ ಎಲ್ಲಾ ಬೀದಿ ದೀಪಗಳನ್ನು ಅಂದ್ರೆ ಈ ಊರಲ್ಲಿ ಎಲ್ಲಾ ಬೀದಿ ದೀಪ ಸರಿ ಮಾಡಿದೀವಿ. ಒಂದಿಷ್ಟು ಬೀದಿ ದೀಪಗಳು TH ರೋಡ್ ಅಂತ ಇದೆ ನಮ್ಮಲ್ಲಿ. ಆ ರೋಡ್ಗೆ 2 ಕಡೆ ಕಂಡಕ್ಟರ್ ಎಳಿಸಿ ಎಲ್ಲ ಅಂದ್ರೆ ಆಕ್ಸಿಡೆಂಟ್ ಝೋನ್, ಅದು ವೆಹಿಕಲ್ ಓಡಾಡ್ತಿರ್ತವೆ, ಅಲ್ಲಿ ಹಾಕಂತ ಕೆಲಸ ಮಾಡ್ಬೋದಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ. ಅದು ನಂದೇ ಫೈನಲ್ ಅಲ್ಲ. ಜನಗಳಿಗೆ ಇದನ್ನ ಅರಿವು ಮೂಡಿಸಿ ಹೌದು ಇದ್ರ ಆಗೋದ್ರಿಂದ ನಿಮ್ ದುಡ್ಡು ಉಳಿಯುತ್ತೆ ಅಂತ ತಿಳಿಸಿದ್ರೆ ಅವ್ರು ಒಪ್ತಾರೆ ಅನ್ನೋದು ನನ್ನ ಭಾವನೆ. ಅದಕ್ಕೆ ಅಮೌಂಟ್ ಇಡ್ರಿ ಅಂತ ಹೇಳಿ ನಮ್ಮ ಸದಸ್ಯರ ಹತ್ರ ಕೇಳ್ಕೊಂಡು ನಿಮ್ಮ ಕೆಲಸಗಳಿಗೆ ನಿಮ್ ಗ್ರಾಮ ಪಂಚಾಯತಿಗೆ ಏನ್ ಬೇಕು 5 ಲಕ್ಷದಲ್ಲಿ ನೋಡಿ ಅಂತ ಹೇಳಿ ಇವ್ರು ಏನ್ ಹೇಳ್ತಾರೋ ಎಲ್ಲಾ ಡಿಸಿಷನ್ ಫೈನಲ್ ಆಗಿ ಮತದಾರರಾದಂತ ಸೊಕ್ಕೆ ಗ್ರಾಮದ ಪೋಲಿಂಗ್ ಮೂಲಕ ಮೆಜಾರಿಟಿ ಜನ ಗ್ರಾಮ ಸಭೆಗೆ ಬರ್ಬೇಕು. ಗ್ರಾಮ ಸಭೆ ಅಷ್ಟು ತುರ್ತಾಗಿ ಆಗ್ದಂಗಿದ್ರೆ ಆಕ್ಚುಲಿ ಅಲ್ಲೇ ಅನುಮೋದನೆ ಆಗ್ಬೇಕು ಅಂತ ಇರೋದು. ನಾವು ಅಧ್ಯಕ್ಷರಿಗೂ ಮನವಿ ಮಾಡಿದ್ವಿ ತಕ್ಷಣದಲ್ಲಿ ಗ್ರಾಮ ಸಭೆ ಕರೀರಿ ಅಂತ. ಗ್ರಾಮ ಸಭೆ ವಾಟ್ಸಪ್ಗಳು ಕರಿಬೇಕು ಅಂತ. ಮತ್ತೆ ಕೆಲವು ಚರಂಡಿ ಹೇಳ್ತಿದ್ದಾರೆ, ಇನ್ನೊಂದು ಹೇಳ್ತಾರೆ 6 ತಿಂಗಳಲ್ಲಿ ಇದೊಂದು ವಿಷಯ ದುಡ್ಡು ಉಳಿಸೋದು ಅಂತ ನನಗೆ ಅನ್ನಿಸ್ತು. ಚರಂಡಿ ಇನ್ನೊಂದು ಮತ್ತೊಂದು ಅದನ್ನ ಹೇಗೆ ಇನ್ನೂ ಉನ್ನತೀಕರಣ ಮಾಡಬಹುದು, ಚರಂಡಿ ಕ್ಲೀನ್ ಇನ್ನೂ ಹೇಗೆ ಮಾಡಬಹುದು ಅಂತ ನಾನು ಇನ್ನೂ ಅಧಿಕಾರಿ ವರ್ಗದವ್ರನ್ನ ಕೇಳಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಮತ್ತೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಕೇಳಿದ್ವು, ಅದಕ್ಕೆ ಮಾನ್ಯ ಶಾಸಕರ ಅನುದಾನದಲ್ಲಿ ಕೊಡಿ ಅಂತ ಮೊನ್ನೆ ಶಾಸಕರು ಬಂದಿದ್ರು. ಅವರಿಗೆ ನಾವು ಗ್ರಾಮ ಪಂಚಾಯತಿಯಿಂದ ಒಂದು ರಿಕ್ವೆಷನ್ ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಶಾಸಕರು ಕೂಡ ಬಸ್ ಸ್ಟ್ಯಾಂಡಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ 1 ತಿಂಗಳಲ್ಲಿ ಏನ್ ಕೆಲಸ ಆಗಿದೆ ಅನ್ನೋದನ್ನ ಕೂಡ ನೆಕ್ಸ್ಟ್ ಬೋರ್ಡ್ ಅಲ್ಲಿ ಬರ್ತಿದ್ದೀವಿ. ದಯವಿಟ್ಟು ನೆಕ್ಸ್ಟ್ ಬೋರ್ಡ್ ಅಲ್ಲಿ ಅದನ್ನ ನಮ್ಮ 1 ತಿಂಗಳ ಕೆಲಸನ ಹೇಳ್ತೀನಿ ಸರ್. ಖಂಡಿತ ಬನ್ನಿ, ನೆಕ್ಸ್ಟ್ ಬೋರ್ಡ್ ನೋಡೋಣ. ಸೊ ಅದರಲ್ಲಿ ಗ್ರಾಮ ಪಂಚಾಯತಿಲಿ 1 ತಿಂಗಳಿಗೆ ಏನ್ ಕೆಲಸ ಆಗಿದೆ ಅಂತ ತಿಳ್ಕೊಳ್ಳೋಣ.